ಕಾಂಗ್ರೆಸ್ನವರ ಮನೆಯಲ್ಲಿ ಊಟವನ್ನ ಮಾಡಿ ತಿಂಡಿಯನ್ನ ಮಾಡಿ ಯಡಿಯೂರಪ್ಪ ಅವರ ಮನೆಯಲ್ಲಿ ಸೇರ್ಕೊಳ್ಳೋದು ಏನಿದೆ ಅಂತ ಮಂಜು ವಿರುದ್ಧ ಪ್ರಜ್ವಲ್ ರೇವಣ್ಣ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಪ್ರಜ್ವಲ್ ರೇವಣ್ಣ, ಮಂಜುಗೆ ಅಲ್ಲಿ ವ್ಯವಹಾರ ಆಗ್ಬೇಕಿತ್ತಲ್ಲ ಸ್ವಾಮಿ, ಅದಕ್ಕೆ ಹೋದ್ರು. ಹಣದ ಆಸೆಗೆ ಬಿಜೆಪಿ ಅವರ ಮನೆಗೆ ಹೋದ್ರಿ, ನಂತರ ಮತ್ತೆ ಮತಕ್ಕಾಗಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಮನೆಗೆ ಹೋಗ್ತಾ ಇದ್ದೀರಾ. ಈ ಸಿದ್ಧಾಂತವನ್ನ ನಾವು ಒಪ್ಪಬೇಕಾ? ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ತೀರ್ಮಾನ ಮಾಡ್ಬಿಡ್ಬೇಕು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದವರಿಗೆ ಗೆಲ್ಲಿಸ್ಬೇಕಾ ಅಥವಾ ಮೈತ್ರಿ ಧರ್ಮದ ಪ್ರಜ್ವಲ್ ಗೆಲ್ಬೇಕಾ? ನೀವೇ ತೀರ್ಮಾನ ಮಾಡಿ. ಕಾಂಗ್ರೆಸ್ನಲ್ಲಿದ್ದು 2 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಈಗ ಯಾಕೆ ದಿಢೀರ್ ಅಂತ ಕೋಮುವಾದಿ ಸಿದ್ಧಾಂತವನ್ನ ಒಪ್ಕೋಬಿಟ್ರಿ? ಸಿದ್ಧಾಂತವೇ ಇಲ್ಲದ ರಾಜಕಾರಣಿ ಮಂಜು ಅಂತ ಟೀಕಿಸಿದ್ದಾರೆ. ಇವತ್ತು ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ. ನಾಳೆ ಕಾಂಗ್ರೆಸ್ ಮನೆಯವರು ಕಾಂಗ್ರೆಸ್ ಅವರೆಲ್ಲ ಬೇಜಾರು ಮಾಡ್ಕೊಂತಾರೆ ಅಂತ ಕಾಂಗ್ರೆಸ್ ಮುಖಂಡರುಗಳು ಮನೆಗಳಿಗೆ ಭೇಟಿ ನೀಡೋದು. ಕಾಂಗ್ರೆಸ್ ಅವ್ರ ಮನೆಯಲ್ಲಿ ಊಟ ಉಂಡಿ ಯಡಿಯೂರಪ್ಪ ಅವ್ರ ಮನೇಲಿ ಕೇಳೋದೇನಿದೆ? ಅದು ವ್ಯವಹಾರ ಆಗ್ಬೇಕಾಗಿತ್ತಲ್ಲ, ಎಷ್ಟು ಕೋಟಿ ಕೊಡ್ತೀರಾ ನಮ್ಮ ಪಕ್ಷಕ್ಕೆ ಬಂದ್ರೆ ಅಂತ. ಅದು ಮಾತಾಡ್ಕೊಂಡು ನಂತರ ಕಾಂಗ್ರೆಸ್ ಅವ್ರನ್ನ ಹಾಕಿದ್ರು. ಯಾರು ಇವತ್ತು ಜಿಲ್ಲಾ ಮಂತ್ರಿ ಆಗಿದ್ರು, ಅವ್ರು ಮೊದಲನೇ ಆದ್ಯತೆ ಜ್ಞಾಪಕ ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ಲಿಲ್ಲ, ಅಧಿಕಾರ ಹಣದ ಆಸೆ ಬಂತು. ಬಿಜೆಪಿ ಪಕ್ಷಕ್ಕೆ ಹೋಗಿ ನಂತರ ಬಂದು ಕಾಂಗ್ರೆಸ್ ಅವ್ರ ಮುಖಂಡರುಗಳ ಮನೆ ಭೇಟಿ ಮಾಡೋ ಅಂತ ವ್ಯವಸ್ಥೆ ಇಟ್ಕೊಂಡ್ರು. ಇದು ಸಿದ್ಧಾಂತ ಒಪ್ಬೇಕಾ ನಾವು? ಇವತ್ತು ನಮ್ಮ ಪಕ್ಷದಕ್ಕಿಂತ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ತೀರ್ಮಾನ ಮಾಡ್ಬೇಕಾಗುತ್ತೆ. ಇವತ್ತು ನಮ್ಮ ಸಿದ್ಧಾಂತ ಬದ್ಧತೆ ವಿರುದ್ಧವಾಗಿ ನಡೆದಿದ್ದಾರೆ ಇವರು. ನಾವೆಲ್ಲರೂ ಸ್ವಾಭಿಮಾನ ಇಟ್ಕೊಂಡು ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಸ್ಬೇಕಾಗತ್ತೆ. ಸಿದ್ಧಾಂತನೇ ಇಲ್ದೇರ ಅಂತ ನೆಲೆ ಇಲ್ದೇರ ಅಂತ ಒಬ್ಬ ರಾಜಕಾರಣಿ ಅಂದ್ರೆ ಅದು ನನ್ನ ವಿರುದ್ಧ ನಿಂತಿರೋ ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದು ನಿಮ್ಗೆಲ್ಲ ಗೊತ್ತಿದೆ.